ನಮಸ್ಕಾರ. ನಾನು ನಿಮ್ಮ ಬಳಗಾನೂರು ಪೊಲೀಸ್ ಠಾಣೆ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಕೇವಲ ಮಣ್ಣಿನ ರಾಶಿಯಾಗಬಹುದು ಅಥವಾ ನಿಮ್ಮ ನೆನಪುಗಳಲ್ಲಿ ಮಾತ್ರ ಉಳಿಯಬಹುದು. ಆದರೆ ನೆಲಸಮವಾಗುವ ಮುನ್ನ ನನ್ನ ಒಡಲಲ್ಲಿ ಅಡಗಿರುವ 90 ವರ್ಷಗಳ ಸುದೀರ್ಘ ಕಥೆಯನ್ನು ನಿಮಗೊಮ್ಮೆ ಹೇಳಲೇಬೇಕು. ಇತಿಹಾಸದ ಹೆಜ್ಜೆಗುರುತುಗಳು. ನಾನು ಜನಿಸಿದ್ದು 1933ರಲ್ಲಿ. ಅಂದರೆ ಭಾರತಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಬ್ರಿಟಿಷರ ಆಳ್ವಿಕೆಯ ಕಾಲವದು. ಹೈದರಾಬಾದ್ ನಿಜಾಮರ ಆಡಳಿತದಿಂದ ಹಿಡಿದು ಭಾರತದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದವರೆಗೆ, ಕರ್ನಾಟಕ ಏಕೀಕರಣದ ಹೋರಾಟದಿಂದ ಹಿಡಿದು ಇಂದಿನ ಆಧುನಿಕ ಡಿಜಿಟಲ್ ಯುಗದವರೆಗೆ ಎಲ್ಲವನ್ನೂ ಕಣ್ಣಾರೆ ಕಂಡವನು ನಾನು. ಬಳಗಾನೂರು ಒಂದು ಕಾಲದಲ್ಲಿ ವ್ಯಾಪಾರ ಮತ್ತು ಕೃಷಿಯ ಕೇಂದ್ರವಾಗಿತ್ತು. ಕಾನೂನು ಸುವ್ಯವಸ್ಥೆ ಕಾಪಾಡಲು ನಾನು ತಲೆ ಎತ್ತಿದೆ. ಇಂದು ಸುಮಾರು 62 ಹಳ್ಳಿಗಳು ನನ್ನ ಕಣ್ಗಾವಲಿನಲ್ಲಿವೆ. ಒಬ್ಬರು ಆರಕ್ಷಕ ಉಪನಿರೀಕ್ಷಕರು ಎಸ್ಐ, 2 ಎಸ್ಐ, 7 ಜನ ಮುಖ್ಯ ಪೇದೆಗಳು ಹಾಗೂ 18 ಜನ ಪೇದೆಗಳೇ ನನ್ನ ಸೈನ್ಯ. ನ್ಯಾಯ ಮತ್ತು ಮಾನವೀಯತೆಯ ನೆಲೆ. ನಾನು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ. ನನ್ನ ಗೋಡೆಗಳಲ್ಲಿ ಅಂಟಿಕೊಂಡಿರುವುದು ಹಳ್ಳಿಯ ಹಸಿವು, ಭಯ, ನಿರೀಕ್ಷೆ ಮತ್ತು ನ್ಯಾಯದ ಕನಸು. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಆಯಕಟ್ಟಿನ ಸ್ಥಳದಲ್ಲಿ ನಿಂತು ತುಂಗಭದ್ರಾ ಎಡದಂಡೆ ಕಾಲುವೆಯ ನೀರಿನ ಹಂಚಿಕೆಯ ಗಲಾಟೆಗಳನ್ನು ನಾನು ಶಾಂತಗೊಳಿಸಿದ್ದೇನೆ. ನನ್ನ ಮೇಜಿನ ಮೇಲಿರುವ ಫೈಲುಗಳಿಗಿಂತ ಮಾನವನ ಜೀವವೇ ನನಗೆ ಮುಖ್ಯವಾಗಿತ್ತು. ಕಳ್ಳತನದ ದೂರುಗಳು, ಕಳೆದುಕೊಂಡ ಮಗುವಿನ ಕಣ್ಣೀರು, ನ್ಯಾಯ ಸಿಕ್ಕಾಗ ಅರಳಿದ ನಗು, ಇವೆಲ್ಲಕ್ಕೂ ನಾನು ಸಾಕ್ಷಿ. ಕೆಲವೊಮ್ಮೆ ನಿಂದನೆ ಕೇಳಿದ್ದೇನೆ, ಮಗದೊಮ್ಮೆ ನಂಬಿಕೆ ಗಳಿಸಿದ್ದೇನೆ. ರೌಡಿಗಳಿಗೆ ನನ್ನ ಹೆಸರು ಕೇಳಿದರೆ ನಡುಕ, ಅಸಹಾಯಕರಿಗೆ ರಕ್ಷಣೆಯಿದೆ ಎಂಬ ಭರವಸೆ. ಕಾಲದ ಹೊಡೆತ ಮತ್ತು ಬದಲಾವಣೆ. ಭೀಕರ ಬರಗಾಲ, ತುಂಗಭದ್ರೆಯ ಪ್ರವಾಹಗಳನ್ನು ನಾನು ಮೌನವಾಗಿ ಸಹಿಸಿಕೊಂಡಿದ್ದೇನೆ. ಈಗ ಕಾಲ ಬದಲಾಗಿದೆ. ನನ್ನ ಗೋಡೆಗಳು ಸಡಿಲವಾಗಿವೆ. ಮೇಲ್ಛಾವಣಿಯಿಂದ ನೀರು ಸೋರುತ್ತಿರಬಹುದು, ಬಣ್ಣ ಮಾಸಿರಬಹುದು. ಆದರೆ ನನ್ನಲ್ಲಿರುವ ಆ ಗಾಂಭೀರ್ಯ ಮಾತ್ರ ಇಂದಿಗೂ ಮಾಸಿಲ್ಲ. ಪ್ರಸ್ತುತ ಯರಿಯಪ್ಪ ಅಂಗಡಿಯವರು ಠಾಣಾಧಿಕಾರಿಗಳಾಗಿ ಅದೇ ಗತ್ತುಗೈರತ್ತಿನಿಂದ ರಕ್ಷಣಾ ಕಾರ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರ ಶ್ರಮದ ಹಿಂದೆ ನೂರಾರು ಪೇದೆಗಳ ಹಗಲು ರಾತ್ರಿಯ ಸೇವೆಯಿದೆ. ಅಂತಿಮ ವಿದಾಯ. ಇಂದು ನನ್ನ ಪಕ್ಕದಲ್ಲೇ ಅತ್ಯಾಧುನಿಕ ಸೌಲಭ್ಯಗಳಿರುವ ಹೊಸ ಕಟ್ಟಡ ತಲೆ ಎತ್ತುತ್ತಿದೆ. ಅದಕ್ಕೆ ಜಾಗ ಮಾಡಿಕೊಡಲು ನಾನು ಮಣ್ಣಾಗಲೇಬೇಕು. ಅದು ಪ್ರಕೃತಿಯ ನಿಯಮ. ನಾನು ಉರುಳಿ ಬಿದ್ದಾಗ ಕೇವಲ ಕಲ್ಲು ಮಣ್ಣು ಮಾತ್ರ ಸಿಗಲಾರದು. ಅದರ ಜೊತೆಗೆ 1933ರಿಂದ ನಾನು ಕಾಪಾಡಿಕೊಂಡು ಬಂದ ಈ ಭಾಗದ ಹಿರಿಯರ ಎಷ್ಟೋ ನೆನಪುಗಳು ಮಣ್ಣಿನಲ್ಲಿ ಬೆರೆಯುತ್ತವೆ. ಹೊಸ ಕಟ್ಟಡ ಬಂದರೂ ನಾನು ಉಳಿಸಿಕೊಂಡು ಬಂದ ನ್ಯಾಯ ಮತ್ತು ಧರ್ಮದ ಸಂಪ್ರದಾಯವನ್ನು ಹೊಸ ಗೋಡೆಗಳು ಮುಂದುವರಿಸಲಿ ಎಂಬುವುದೇ ನನ್ನ ಕೊನೆಯ ಆಸೆ. ಹೋಗಿ ಬರುತ್ತೇನೆ. ನೆನಪಿಡಿ, ನಾನು ಕೇವಲ ಕಟ್ಟಡವಾಗಿರಲಿಲ್ಲ, ಬಳಗಾನೂರಿನ ಭದ್ರತೆಯ ಸಾಕ್ಷಿಯಾಗಿದ್ದೆ.